ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾರ್ತಿಕ್, ನಿಮ್ಮನ್ನು ಹೀಗೆ ನೋಡ್ತೀವಿ ಅಂತ ಕನ್ಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಆಗ್ಬಾರ್ದು ಘಟನೆ ಆಗೋಯ್ತು. ತುಂಬ ಕಷ್ಟ ಆಗ್ತಿದೆ ಕಾರ್ತಿಕ್ ನಿಮ್ಮನ್ನ ಈ ಥರ ನೋಡೋದಕ್ಕೆ. ಹೌದು ಬಾವ, ನಮಗೆ ಎಷ್ಟು ಕಷ್ಟ ಆಗ್ತಿರ್ಬೇಕಾದ್ರೆ ಇನ್ನು ನಿಮ್ಗೆ ಎಷ್ಟು ಕಷ್ಟ ಆಗ್ತಿರ್ಬೇಕು ಅದನ್ನು ಊಹಿಸ್ಕೊಳಕ್ಕೂ ಆಗ್ತಾ ಇಲ್ಲ. ನಂಬದವರೇ ಕತ್ಕೂ ಇದ್ರೆ ಹೀಗೆ ಆಗದು. ನಾನಿಲ್ಲಿದ್ದೀನಿ ಅನ್ನೋ ಬೇಜಾರ್ಗಿಂತ ಸತ್ಯ ಮಾಡಿದ ನಂಬಿಕೆ ದ್ರೋಹನೇ ಎಲ್ಲಿ ಚುಚ್ತಾರೆ. ನಾನು ಸತ್ಯನ ಕನಸಿಗೆ ಜೊತೆ ನಿಂತಿದ್ದಕ್ಕೆ ನನಗೆ ಸಿಕ್ಕ ಬಹುಮಾನ ಇದು. ನಮಗಂತೂ ನಮ್ಮ ಸತ್ಯ ಈ ಥರ ಮಾಡಿದಾಳೆ ಅಂತಂದರೆ ನಂಬೋಕೆ ಆಗ್ತಾ ಇಲ್ಲ. ಅವಳಿಗೆ ನಿಮ್ಮನ್ನ ಕಂಡ್ರೆ ಎಷ್ಟು ಇಷ್ಟ ಅಂತ ಶುರುವಿಂದನೂ ನೋಡ್ದವನು ನಾನು. ನಮ್ಮ ಸತ್ಯ ಅವಳಿಗಿದ್ದನೂ ಒಂದು ಕೈ ಹೆಚ್ಚೇ ನಿಮ್ಮನ್ನು ಪ್ರೀತಿ ಮಾಡ್ತಾಳೆ ಬಾವಾ. ಗೊತ್ತಾಗ್ತಾ ಇದೆ. ಇಲ್ಲ ಕಾರ್ತಿಕ್ ಅವರೇ, ಸತ್ಯ ನಿಮ್ಮ ಜೊತೆ ಕಟುವಾಗಿ ನಡ್ಕೊಂಡಿದ್ದಾರೆ ಅಂದರೆ ಅದ್ರ ಹಿಂದೆ ಬಲವಾದ ಕಾರಣ ಇರಬೇಕು. ಹೌದು ಬಾವ, ದಯವಿಟ್ಟು ಸತ್ಯನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ. ಇಷ್ಟೊಂದೆಲ್ಲ ಆದಮೇಲೂ ತಪ್ಪು ತಿಳ್ಕೊಳ್ದೇ ಇರೋಕ್ಕೆ ಏನಿದೆ ಕಾಕ್ರೋಚ್? ನನ್ನ ಮನಸ್ಸು ಹೊಡೆದೋಗಿದೆ. ಇವಾಗ ನಾನು ಯಾರೂ ನಂಬೋ ಪರಿಸ್ಥಿತಿಲಿಲ್ಲ. ಸತ್ಯ ಅವರು ಮಾಡಿದ ಸರಿ ಅಂತ ನಾನು ಹೇಳ್ತಿಲ್ಲ ಕಾರ್ತಿಕ್ ಅವರೇ, ಆದರೆ ಇದಕ್ಕೆಲ್ಲ ಕಾರಣ ಏನು? ಅವ್ರಿಗೇನಾದರೂ ಒತ್ತಡ ಇತ್ತಾ? ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಅವ್ರ ಹತ್ರ ಇದಕ್ಕೆ ಪ್ರೂಫ್ ಆದರೂ ಏನು ಅಂತ ತಿಳ್ಕೊಂಡು ಆಮೇಲೆ ಅವ್ರ ಬಗ್ಗೆ ಒಂದು ಅಭಿಪ್ರಾಯಕ್ಕೆ ಬರೋದು ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಸಮಯ ಆಯ್ತು ರೀ, ಬೇಗ ಹೊರಡಬೇಕು. ಹೌದು ಬಾವ, ನೀವು ಎಂಥ ಸಂದರ್ಭ ಬಂದರೂ ತಾಳ್ಮೆಯಿಂದ ನಿಭಾಯಿಸೋರು. ಈ ವಿಷಯದಲ್ಲೂ ಹಾಗೆ. ನೀವಿಬ್ಬರು ಎಷ್ಟೋ ಜನಕ್ಕೆ ಮಾದರಿ ಕಾರ್ತಿಕ್ ಅವರೇ. ಯಾವ ನಿರ್ಧಾರನೂ ಆತರದಲ್ಲಿ ತಗೋಬೇಡಿ, ಮನಸ್ಸನ್ನು ಕಲ್ಲು ಮಾಡ್ಕೋಬೇಡಿ. ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅನ್ನೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ಟೈಮ್ ಆಯ್ತು ರೀ, ಹೇಳಿದ್ ಕೇಳಿಸ್ತಿಲ್ವಾ? ಮನೆ ನಾವಿನ್ನು ಹೋಗಿ ಬರ್ತೀವಿ, ಹುಷಾರು. ಬರ್ತೀನಿ ಬಾವ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.